ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗೆ ಇತ್ತೀಚೆಗೆ ಆಲ್ಮೋಸ್ಟ್ ನೀವು ನನ್ನ ವಿಡಿಯೋ ನೋಡ್ತಾ ಇರೋರು ಕೂಡ ಈ ವಿಡಿಯೋ ಕಂಪಲ್ಸರಿಯಾಗಿ ನೋಡೇ ಇರ್ತೀರ. ಸೊ ಸಮೀರ್ ಅವರು ಸೌಜನ್ಯ ಬಗ್ಗೆ ಮಾಡಿರೋ ಅಂಥ ವಿಡಿಯೋ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಇದುವರೆಗೂ ನಮ್ಮ ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಯಾರು ಈ ಥರ ಒಂದು ವಿಡಿಯೋನ ಮಾಡಿರಲಿಲ್ಲ. ಈ ವಿಡಿಯೋ ಹೆಂಗಿತ್ತು ಅಂದರೆ, ಒಂದು ರೀತಿಲಿ ನಾವು ಯಾವುದೋ ಶಾರ್ಟ್ ಮೂವಿ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಶಾರ್ಟ್ ಮೂವಿ ಕೂಡ ಇಷ್ಟು ಕ್ಲಿಯರು ಹಾಗೆ ಇಷ್ಟೊಂದು ಲೆವೆಲ್ ಮೇಂಟೈನ್ ಮಾಡ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ನೆಕ್ಸ್ಟ್ ಲೆವೆಲ್ ಇತ್ತು ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಈಗ ಎಲ್ಲ ಕಡೆ ಸುದ್ದಿ ಆಗ್ತಾ ಇರೋದೇ ಇದು ಒಂದು ವಿಡಿಯೋ ಅಪ್ಲೋಡ್ ಆಗಿ 5 ದಿವಸದಲ್ಲೇ 1 ಕೋಟಿ ವ್ಯೂಸ್ನ ಪಡೆದಿದೆ ಅಂತಲೇ ಹೇಳ್ಬೋದು. ಇದು ಯೂಟ್ಯೂಬ್ನೇ ಬ್ಲಾಸ್ಟ್ ಮಾಡಿದೆ ಅಂತಲೇ ಹೇಳ್ಬೋದು. ಇದು ಒಂದು ಕಡೆ ಆದರೆ, ಇದು ವಿಷಯ ಯಾವುದಾಗಿದೆ, ಕಂಟೆಂಟ್ ಯಾವುದಿದೆ, ತುಂಬ ಸೆನ್ಸಿಟಿವ್ ಆದಂತಹ ಕಂಟೆಂಟು, ಹಾಗೆ ಈ ಥರ ಒಂದು ಕಂಟೆಂಟು ಹಾಗೆ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ವಿಡಿಯೋ ಮಾಡಿದಾರಲ್ಲ, ಅವರ ಧೈರ್ಯ ಕೂಡ ಮೆಚ್ಚಬೇಕಾಗಿರೋ ಅಂಥದ್ದೇ ಅಂತಲೇ ಹೇಳ್ತಿದ್ದೀನಿ. ಸೊ ಇವರು ವಿಡಿಯೋನ ರಿಸರ್ಚ್ ಮಾಡಿ ಅಷ್ಟು ನೀಟಾಗಿ ಪ್ರೆಸೆಂಟ್ ಮಾಡಿದಾರಲ್ಲ ಜನರಿಗೆ, ನಮ್ಮ ಕನ್ನಡ ಸರಳ ಜನತೆಗೆ ಸರಳ ರೀತಿಯಲ್ಲಿ ಇವರು ಪ್ರೆಸೆಂಟ್ ಮಾಡಿದೋದಿದೆ, ಅದು ಮಾತ್ರ ಅಮೇಜಿಂಗ್ ಅಂತಲೇ ಹೇಳ್ಬೋದು. ಅದೇ ರೀತಿಲಿ 1 ಕೋಟಿ ರೀಚ್ ಆಗಿದೆ ಇವಾಗ ಆ ವಿಡಿಯೋ. ಹಾಗೆ ಆ ಒಂದು ವಿಡಿಯೋದಿಂದ ಇವರಿಗೆ 1 ಲಕ್ಷಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಕೂಡ ಗೇನ್ ಆಗಿದ್ದಾರೆ ಅಂತ ಖುದ್ದಾಗಿ ಸಮೀರ್ ಅವರೇ ಹಂಚ್ಕೊಂಡಿದ್ದಾರೆ. ಇದೆಲ್ಲ ಆದ ನಂತರ ಅವರಿಗೆ ಕೆಲವೊಂದು ಕರೆಗಳು, ಜೀವ ಬೆದರಿಕೆ, ಈ ಥರ ಕರೆಗಳೆಲ್ಲ ಬಂದಾಗ ಆ ವಿಡಿಯೋನ 2 ದಿವಸದ ಹಿಂದೆ ಪ್ರೈವೇಟ್ ಕೂಡ ಮಾಡಿದ್ರು. ಹಾಗೆ ತುಂಬ ಜನ ಏನು ಹೇಳ್ತಿದ್ದಾರೆ ಅಂದರೆ, ಅವರು ಮುಸ್ಲಿಮು, ಹಿಂದೂ ಧರ್ಮದ ಬಗ್ಗೆ, ಹಿಂದೂ ದೇವಸ್ಥಾನದ ಬಗ್ಗೆ ಯಾಕೆ ಮಾತಾಡಬೇಕು ಅನ್ನೋ ರೀತಿಯಲ್ಲೆಲ್ಲ ತುಂಬ ಮಾತುಗಳು ಬರ್ತಾ ಇದೆ. ಫಸ್ಟ್ ಆಫ್ ಆಲ್ ಇಲ್ಲಿ ನಾವೆಲ್ಲರೂ ತಿಳ್ಕೊಬೇಕಾಗಿರೋದು, ಯಾವ ಜಾತಿ ಇಂಪಾರ್ಟೆಂಟ್ ಅಲ್ಲ. ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ. ಇವರು ನಮ್ಮ ಹಿಂದೂದಲ್ಲಿ ಯಾರು ಇಷ್ಟು ಧೈರ್ಯ ಮಾಡಲಿಲ್ಲ, ಆದರೂ ಒಬ್ಬರು ಮುಸ್ಲಿಮವರಾಗಿ ಧ್ವನಿ ಎತ್ತಿದ್ದಾರೆ. ಅದಕ್ಕೆ ನಾವು ಮೆಚ್ಚುಗೆನ ಫಸ್ಟು ಕೊಡಬೇಕಾಗಿತ್ತು. ಸೊ ಜಾತಿ ಧರ್ಮ ಅದೆಲ್ಲ ನೆಕ್ಸ್ಟು. 2012ರಲ್ಲಿ ಆಗಿರೋವಂಥ ಘಟನೆ 2025 ಬಂದ್ರೂ ಇನ್ನೂ ಅವರಿಗೆ ನ್ಯಾಯ ಅನ್ನೋದು ಸಿಗಲೇ ಇಲ್ಲ. ಸೊ ಇವಾಗ ಸಮೀರ್ ಅವರಿಗೆ ತುಂಬಾ ಕಾಲ್ಸ್ಗಳು ಬರ್ತಾ ಇದೆ, ಹೆದರಿಕೆ ಬೆದರಿಕೆ ಎಲ್ಲ ಹಾಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟೆಲ್ಲ ಸುಮಾರು ಕಡೆ ಎಲ್ಲ ವೈರಲ್ ಆಗ್ತಿದೆ. ಅದ್ರ ಜೊತೆಗೆ ಕೆಲವೊಬ್ಬರು ಸಮೀರು ಈ ಥರ ವಿಡಿಯೋ ಮಾಡಿದ್ದಕ್ಕೆ ಅರೆಸ್ಟ್ ಆಗಿದ್ದಾರೆ ಅಂತ ಕೂಡ ಮಾಹಿತಿ ತಿಳಿದು ಬರ್ತಾಯಿತ್ತು. ಖುದ್ದಾಗಿ ಸಮೀರ್ ಅವರೇ ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಾನೇನು ತಪ್ಪು ಮಾಡಿದ್ದೀನಿ ಅಂತ ಅರೆಸ್ಟ್ ಆಗಲಿ, ಆ ಥರ ಏನಿಲ್ಲ, ಆ ಥರ ಎಲ್ಲ ನ್ಯೂಸ್ ಹರಡ್ತಾ ಇದೆ ಅಂತ ಹೇಳ್ಬಿಟ್ಟು ಅವರೇ ಒಂದು ವಿಡಿಯೋ ಮೂಲಕ ಹಂಚ್ಕೊಂಡಿದ್ದಾರೆ. ಆದರೂ ಕೂಡ ಈ ಥರ ಒಂದು ಸಿಚುವೇಶನಲ್ಲಿ ಇವಾಗ ಅವರಿಗೆ ತುಂಬ ಹುಷಾರಾಗೇ ಇರಬೇಕು. ಆದರೆ ಅವರಿಗೆ ಇಡೀ ಕರ್ನಾಟಕ, ಇಡೀ ಕನ್ನಡ ಜನತೆ ಸಾಥ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. 2012ರಲ್ಲಿ ನಡೆದಿರೋ ಘಟನೆ 2025 ಆದ್ರೂ ಆ ಒಂದು ಹೆಣ್ಣಿಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಇನ್ನು ಮುಂದೆ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಇಲ್ಲ. ಆದರೆ ಸಿಗಲಿ ಅನ್ನೋದು ನಮ್ಮೆಲ್ಲರ ಆಶಯ.